ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ನ್ಯೂ ಇಯರ್ ಕಿಕ್ ಕೂಡ ಜೋರಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ದಾಖಲೆ ಮಟ್ಟದಲ್ಲಿ ಮದ್ಯ ಸೇಲ್ ಆಗಿದೆ. ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯ ಬಂದಿದ್ದು ಟಾರ್ಗೆಟ್ಗೂ ಮೀರಿ ಅಧಿಕ ಪ್ರಮಾಣದಲ್ಲಿ ಮದ್ಯ ಮಾರಾಟವಾಗಿದೆ. ಹೊಸ ವರ್ಷದ ದಿನವೇ ಸರಕಾರಕ್ಕೆ ಬಂಪರ್. ಅರ್ಧ ದಿನದಲ್ಲೇ 308 ಕೋಟಿ ರೂಪಾಯಿ ಲಿಕ್ಕರ್ ಸೇಲ್. ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಪಾರ್ಟಿ ಫಂಕ್ಷನ್ಗಳ ಅಬ್ಬರ ಜೋರಾಗಿಯೇ ಇರುತ್ತೆ. ಪಾರ್ಟಿಗಳಂತೂ ಆಲ್ಕೋಹಾಲ್ ಇಲ್ಲದೆ ನಡೆಯೋದೇ ಇಲ್ಲ. 2025 ಹೊಸ ವರ್ಷವನ್ನು ಜನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಕುಡಿದು ಕುಪ್ಪಳಿಸಿ ಮಾಡಿದ ಅರ್ಧ ದಿನದ ಪಾರ್ಟಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ತಂದುಕೊಟ್ಟಿದೆ. ಅಬಕಾರಿ ಇಲಾಖೆಯ ನಿರೀಕ್ಷೆಗೂ ಮೀರಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದರೆ ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಸೇಲ್ ಆಗಿದೆ. ನ್ಯೂ ಇಯರ್ನಲ್ಲಿ ಈ ಬಾರಿ ಮದ್ಯದ ಹೊಳೆಯೇ ಹರಿದಂತೆ ಕೋಟಿಗಟ್ಟಲೆ ಮೌಲ್ಯದಲ್ಲಿ ಆಲ್ಕೋಹಾಲ್ ಮಾರಾಟವಾಗಿದೆ. ಐಎಂಎಲ್ 4,83,715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ಆದಾಯ ಬಂದಿದೆ. 2,92,339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟಾರೆ 7,76,042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ 308 ಕೋಟಿ ರೂಪಾಯಿ ಆದಾಯವಾಗಿದೆ. ರೆಸ್ಟೋರೆಂಟ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮತ್ತು MRP ಶಾಪ್ಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಮದ್ಯ ವ್ಯಾಪಾರವನ್ನು ಬಹಳ ಸುಲಲಿತವಾಗಿ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಹಳ ಸಂತೋಷ ಅಂದರೆ ಸರ್ಕಾರಕ್ಕೂ ಕೂಡ ಬೇಕಷ್ಟು ರೆವಿನ್ಯೂ ಹರಿದು ಬಂದಿದೆ. ಬಹುಶಃ ರಾಜಸ್ವ ಕ್ರೋಢೀಕರಣದಲ್ಲಿ ಇದು ಬಹಳಷ್ಟು ದೊಡ್ಡ ಪಾಲು ಕೊಡ್ತದೆ. ಹಾಗೆಯೇ ವ್ಯಾಪಾರಸ್ಥರಿಗೂ ಕೂಡ ಈಗ ಸುಮಾರು 1 ಲಕ್ಷ ವ್ಯಾಪಾರ ಮಾಡುವವರು 2 ಲಕ್ಷ 2.5 ಲಕ್ಷದಷ್ಟು ವ್ಯಾಪಾರ ಮಾಡಿದ್ದಾರೆ. ಕೆಲವು MRP ಶಾಪ್ಗಳಲ್ಲಿ 10 ಲಕ್ಷ 12 ಲಕ್ಷನೂ ಆಗಿದೆ. ಬಹಳ ಸಂತೋಷ ಆಗುತ್ತೆ. ಇಂಥ ರೀತಿಯ ಒಂದು ವ್ಯವಸ್ಥಿತ ಸೇಲ್ ಆದರೆ ಎಲ್ಲ ವ್ಯಾಪಾರಸ್ಥರಿಗೂ ಖುಷಿಯಾಗುತ್ತೆ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದ ಸಿಟಿ ಜನರಿಗೆ ಮೆಟ್ರೋ ಸೇವೆಯನ್ನು ವಿಸ್ತರಿಸಲಾಗಿತ್ತು. ಮಧ್ಯರಾತ್ರಿ 2 ಗಂಟೆವರೆಗೆ ಮೆಟ್ರೋ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಹೀಗಾಗಿ ನಿನ್ನೆ ಒಂದೇ ದಿನ 8,59,000 ಜನ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಇದರಿಂದ BMRCLಗೆ ಬರೋಬ್ಬರಿ 2,07,54,000 ಆದಾಯ ಬಂದಿದೆ. ಇವತ್ತಿನ ಬೆಳಗ್ಗೆ 2 ಗಂಟೆ ಲಾಸ್ಟ್ ನಮ್ಮ ಸರ್ವಿಸ್ ಆದಮೇಲೆ ನಾವು ನೋಡಿ ಕಂಪೇರ್ ಮಾಡಿರೋದು ಸುಮಾರು 8,59,000 ಜನ ಅಷ್ಟು ಓಡಾಡಿದ್ದಾರೆ. ಆದಾಯ ನಿನ್ನೆ ಪೂರ್ತಿ ದಿವಸದ್ದು ಪ್ಲಸ್ ಎಕ್ಸ್ಟೆಂಡೆಡ್ ಪೀರಿಯಡ್ ನೋಡೋದ್ರಲ್ಲಿ ನಾವು ಸುಮಾರು ನಮಗೆ 207.53 ಲಕ್ಷ ಅಷ್ಟು ನಮಗೆ ನಿನ್ನೆ ರೆವೆನ್ಯೂ ಆಗಿದೆ. ಒಟ್ನಲ್ಲಿ ನ್ಯೂ ಇಯರ್ ಎಣ್ಣೆ ಪಾರ್ಟಿಯಲ್ಲಿ ಜನ ತೇಲಾಡಿದ್ರೆ ಇತ್ತ ಅಬಕಾರಿ ಇಲಾಖೆಯ ಖಜಾನೆ ತುಂಬಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಎಣ್ಣೆ ಸೇಲು ಜಾಸ್ತಿ, ನ್ಯೂ ಇಯರ್ ರಾತ್ರಿ ಕುಡಿದು ಸಿಕ್ಕಿಬಿದ್ದವರು ಜಾಸ್ತಿ. ಸಂಭ್ರಮಾಚರಣೆಗೆ ಕಾವಲು ಕೊಟ್ಟಿದ್ದ ಕಾಕಿಯೇ ಬೈಕ್ ಪೈಪಿಟ್ಟು ಶಾಕ್ ಕೂಡ ಕೊಟ್ಟಿದೆ. ಮದ್ಯಪ್ರಿಯರ ನಶೆ ಇಳಿಸಿದ ಡ್ರಂಕ್ ಅಂಡ್ ಡ್ರೈವ್ ನ್ಯೂ ಇಯರ್ ಸ್ಪೆಷಲ್ ಡ್ರೈವ್ ಹೇಗಿತ್ತು ನೋಡಿ. ಮದ್ಯದ ಹೊಳೆಯಲ್ಲಿ ಮಿಂದೆದ್ದ ಬೆಂಗಳೂರು. ಒಂದಲ್ಲ ಎರಡಲ್ಲ 513 ಡ್ರಂಕ್ ಅಂಡ್ ಡ್ರೈವ್ ಕೇಸ್. ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಎಲ್ಲಿ ನೋಡಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್. ನಗರದ ಹೃದಯ ಭಾಗ ಎಂದು ಹೆಸರಾಗಿರೋ ಎಂಟಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ರೋಡ್, ಕೋರಮಂಗಲ ಸೇರಿ ಹಲವೆಡೆ ತಡರಾತ್ರಿ ಜನ ಜಾಸ್ತಿಯಾದ ಬೆನ್ನಲ್ಲೇ ನೂಕಾಟ ಉಂಟಾಯಿತು. ಸೆಲೆಬ್ರೇಷನ್ ಬಳಿಕ ಪಾನಮತ್ತರಾಗಿ ವಾಹನ ಚಲಾಯಿಸುತ್ತಿದ್ದವರಿಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಒಂದೇ ರಾತ್ರಿಯಲ್ಲಿ ಸುಮಾರು 513 ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ನಗರದಾದ್ಯಂತ ತಡರಾತ್ರಿ ಟ್ರಾಫಿಕ್ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ್ರು. ಒಟ್ಟು 28,127ಕ್ಕೂ ಹೆಚ್ಚು ವಾಹನ ಚಾಲಕರ ತಪಾಸಣೆ ನಡೆಸಿ ಮದ್ಯಪಾನ ಮಾಡಿ ಡ್ರೈವ್ ಮಾಡುತ್ತಿದ್ದವರ ವಿರುದ್ಧ ಒಟ್ಟು 513 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಕಳೆದ ವರ್ಷದ ಸಂಭ್ರಮಾಚರಣೆ ವೇಳೆಯೂ ಸುಮಾರು 7,620 ವಾಹನಗಳ ಚಾಲಕರನ್ನ ತಪಾಸಣೆಗೊಳಪಡಿಸಿದ ಪೊಲೀಸರು ಕುಡಿದು ಚಾಲನೆ ಮಾಡುತ್ತಿದ್ದ 330 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು. ಅತಿವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡುವ ಹಾಗೂ
ವೀಲಿಂಗ್ ಡ್ರ್ಯಾಗ್ ರೇಸ್ನಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತರು ಎಚ್ಚರಿಕೆ ನೀಡಿದ್ದರು. ಆದರೂ ಸಹ ಹೊಸ ವರ್ಷ ಕಳೆದ ಬಾರಿಗಿಂತ ಹೆಚ್ಚು ಡಿಡಿ ಪ್ರಕರಣಗಳು ದಾಖಲಾಗಿವೆ. ಒಟ್ನಲ್ಲಿ ಕುಡಿದು ವಾಹನ ಚಾಲನೆ ಮಾಡಬೇಡಿ ಅಂತ ಅರಿವು ಮೂಡಿಸಿದ್ರು ಮತ್ತೆ ಕುಡಿದು ಚಾಲನೆ ಮಾಡಿ ಅನೇಕರು ದಂಡ ಪಾವತಿಸಿದ್ದಾರೆ. ಜೊತೆಗೆ ಎಣ್ಣೆ ಹೊಡೆದು ಲಾಕ್ ಆದವರ ಲೈಸೆನ್ಸ್ ರದ್ದು ಮಾಡಲು ಆರ್ಟಿಒಗೆ ಟ್ರಾಫಿಕ್ ಪೊಲೀಸರು ಪತ್ರ ಬರೆಯಲಿದ್ದಾರೆ. ಪೊಲೀಸರು ಎಲ್ಲ ವಾಹನಗಳನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ಕುಡಿದು ಸಿಕ್ಕಾಕೊಂಡಿರ್ತಕ್ಕಂಥ ಆ ವ್ಯಕ್ತಿಗಳನ್ನು ಕ್ಯಾಬನ್ನು ಮಾಡಿ ಸ್ವತಃ ಪೊಲೀಸರೇ ಮನೆಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.